ಇದೆ, ನೋಡ್ತೀರಾ ಹೆಂಗಿದೆ ಅಂತ. ಒಳ್ಳೇದಾಗ್ತದೆ ನನ್ನಿಂದ. ಅಮ್ಮನವ್ರಿಗೂ ಮೂಗ್ಬಟ್ನ ಚುಚ್ತಾರೆ. ಮುಕ್ಕೊಡಬೇಕು ಅಂತ ತುಂಬಾ ಸಲದಿಂದ ಕೇಳ್ತಾ ಇದ್ರು ಅಮ್ಮ. ಲೈಕ್ ಕರೆಕ್ಟಾಗಿ ಕಾಣಿಸ್ತಾ ಇದೆ ಚಂದಕ್ಕೆ, ಬಟ್ ಇವಾಗ ತಗೊಂಡು ಹೋಗೋಣ. ಅಮ್ಮ ಬರ್ತಾ ಇದ್ದಾರೆ ಮನೆಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ಸ್ಗೆ, ಆಂಟೀಸ್ಗೆ, ಪುಟಾಣಿ ಕಿಡ್ಸ್ಗೆ, ಬಾಯ್ಸ್ಗೆ ಮತ್ತೆ ನನ್ನ ಡಾರ್ಲಿಂಗ್ಸ್ಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ. ಆ್ಯಕ್ಚುಲಿ ನನಗೆ ಶೀತ ಆಗ್ಬಿಟ್ಟಿದೆ, ಸರಿಗೆ ಶೀತ ಆಗ್ಬಿಟ್ಟಿದೆ, ಆಗ್ತಾ ಇಲ್ಲ ಆ ಥರ ಶೀತ. ಆ್ಯಂಡ್ ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರಾ? ನಿನ್ನೆ ಆ್ಯಕ್ಚುಲಿ ನನ್ನ ಫ್ರೆಂಡು ಹಬ್ಬಕ್ಕೆ ಅವ್ರ ಮನೆಯವ್ರಿಗೆ ಸ್ಲಿಪ್ಪರು ಮತ್ತು ಬಟ್ಟೆಸ್ಗಳೆಲ್ಲ ಕೊಡಿಸ್ಬೇಕಾದ್ರೆ ಐ ಥಾಟ್ ಆಸ್ಕಿಂಗ್ ಮೈ ಮಾಮ್. ಅಮ್ಮನ್ನ ಕಾಲ್ ಮಾಡಿ, ಅಮ್ಮ ಏನು ಬೇಕು ಹೇಳು ಹಬ್ಬಕ್ಕೆ ಅಂತ ಕೇಳಿದೆ. ಅಮ್ಮ ಬಟ್ಟೆ ಕೇಳಲಿಲ್ಲ ಮತ್ತು ಸ್ಲಿಪ್ಪರ್ಸ್ ಆ ಥರ ಏನೂ ಕೇಳಲಿಲ್ಲ. ಅಮ್ಮ ಕೇಳಿದ್ದು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಲಕ್ಷ್ಮಿದು ಮುಖವಾಡ ಬೇಕು ಅಂತ. ನೋಡಿದ್ರಾ ನಮ್ಮಮ್ಮ ಹಾಕೋಣ ಟ್ಯಾಕ್ಸು ಸರಿಯಾಗಿ ಹಾಕೋಣ ಅಂತ ಹಾಕಿದ್ದಾರೆ. ಸೊ ಇವಾಗ ಬೆಳ್ಳಿಯ ಮುಖವಾಡ ನೋಡೋಕ್ಕೆ ಹೋಗ್ತಾ ಇದ್ದೀನಿ, ಅದು ಲಕ್ಷ್ಮಿ ಅವ್ರದ್ದು. ಸೊ ಲಕ್ಷ್ಮಿಯ ಮುಖವಾಡ ನೋಡೋದಕ್ಕೆ ಹೋಗ್ತಾ ಇದ್ವಿ. ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ, ಮನೆಗೆ ಲಕ್ಷ್ಮಿ ಕೂಡ ಬರ್ತಾ ಇದ್ದಾರೆ. ಇಷ್ಟ ಆದರೆ ವಿ ವಿಲ್ ಡೆಫಿನೆಟ್ಲಿ ಟೇಕ್. ಬನ್ನಿ ಡಾರ್ಲಿಂಗ್ಸ್ ಹೋಗೋಣ. ಆ್ಯಂಡ್ ಫೋಟೋಸ್ನ ಕೂಡ ಕಳ್ಸೋಣ. ಅಮ್ಮಂಗೆ ಕಳ್ಸೋದು ಬೇಡ ಅನಿಸುತ್ತೆ, ನಮ್ಮ ಅಕ್ಕಂದಿರಿಗೆ, ಶ್ರುತಿ ಅಕ್ಕಂಗೆ, ಅಕ್ಷತಂಗೆ ಅವ್ರಿಗೆ ಕಳಿಸಿ ಕೇಳೋಣ. ಬಿಕಾಸ್ ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ವಿಲ್ ಸಿ. ಅವ್ರು ಇಷ್ಟಪಟ್ಟರೆ ಓಕೆ ಅಂದರೆ ಲಕ್ಷ್ಮಿನ ಮನೆಗೆ ಕರ್ಕೊಂಡು ಹೋಗೋಣ. ಕಮಾನ್ ಲೆಟ್ಸ್ ಗೋ. ಇನ್ನಿಂದ ಇದು ಇವತ್ತು ಈ ಥರ ಆಗ್ತಾ ಇದೆ. ನಾನು ಅಮ್ಮನಿಗೆ ಮುಖವಾಡ ಕೊಡ್ಸೋ ಥರ ಆಗ್ತಾ ಇದೆ. ಒಳ್ಳೇದಾಗ್ತದೆ ನನ್ನಿಂದ. ಖುಷಿಯಾಗಿದೆ, ಹೆಮ್ಮೆ ಇದೆ. ಪ್ರೌಡ್ ಆಫ್ ಮೈಸೆಲ್ಫ್. ಓಕೆ ಡಾರ್ಲಿಂಗ್ಸ್, ಬನ್ನಿ ಇವಾಗ ಒಳಗಡೆ ಹೋಗಿ ನೋಡೋಣ. ಅಲ್ಲಿ ಸ್ವಲ್ಪ ತುಂಬಾ ಜನ ಇದ್ದಾರೆ. ಬರ್ಲಿ, ಇಲ್ಲ ವೇಟ್ ಮಾಡು, ಆಚೆ ಬರ್ಲಿ ಅವ್ರು. ಅಂದ್ರೆ ತುಂಬಾ ಜನ ಇದ್ದಾರೆ. ಅಂದ್ರೆ ಇವ್ರು ಯಾವಾಗ್ಲೂ ಇಲ್ಲೇ ತಗೊಳ್ಳೋದಂತೆ. ಅಂದ್ರೆ ಏನೇ ಮಾಡ್ಸಕ್ ಹಾಕಿದ್ರು ಅಥವಾ ತಗೊಂಡ್ರು ಇವರು ಇದೇ ಶಾಪಲ್ಲಿ ತಗೊಳ್ಳೋದ್ರಿಂದ ಇವ್ರು ಇಲ್ಲೇ ಕರ್ಕೊಬಂದಿದ್ರೆ, ಇಲ್ಲೇ ನಾವು ನಮ್ಮ ಅಂಕಲ್ ಹತ್ರ ಕಮ್ಮಿ ಮಾಡಿಸ್ತೀವಿ ಆಟ್ ಪುಟ್ ಅನ್ಕೊಂಡು. ಅಲ್ವೇನೆ, ಚೆನ್ನಾಗಿ ಮಾಡ್ಕೊಡ್ತಾರಾ? ಹೌದಾ? ಓ, ಗೋಲ್ಡ್ ಎಲ್ಲ ಮಾಡಿಸ್ತೀರಾ ನೀವು? ಗೋಲ್ಡ್ ಎಲ್ಲ ಮಾಡಿಸ್ತಾ ಇರ್ತೀರಾ ಹಂಗಾದ್ರೆ? ನೋಡಿ ಡಾರ್ಲಿಂಗ್ಸ್, ಗೋಲ್ಡ್ ಸಿಲ್ವರ್ ಎಲ್ಲ ನಿಮ್ಗೂ ಬೇಕಾದ್ರೆ ಅಯ್ಯೋ ದೇವ್ರೆ, ನನಗೆ ಶೀತ ಆಗ್ಬಿಟ್ಟಿದೆ ಅಪ್ಪ, ಸರ್ರಿಗೆ ಆಗ್ತಾಯಿಲ್ಲ. ಇಟ್ಸ್ ಓಕೆ, ಸಾಕ 2%. ಸುನಿಲ್ಲ 2% ಅಂದರೆ ಓಕೆ. 100 ಗ್ರಾಮ್ ಹಾಕ್ತೀವಿ ಅಂದರೆ 2 ಗ್ರಾಮ್ ಅಂದರೆ ಗ್ರಾಮಿಗೆ 14,000 ಅಂದರೆ 28,000 ಬಿರಿಯಾನಿ ತಿಂತೇನೆ ಡುಮ್ಮಿ. ತಿಂತೀಯ ಬಿಡೆ, ಇವಳ ನೋಡಿದ್ರೆ ಪಕ್ಕ ತಿಂತಾಳೆ ಡಾರ್ಲಿಂಗ್ಸ್, ಅದರಲ್ಲೆಲ್ಲ ಡೌಟೇ ಇಲ್ಲ. 28,000ಕ್ಕೆ 48,000ಕ್ಕೂ ತಿಂತಾಳೆ. ಓಕೆ, ಅಲ್ಲಿ ತುಂಬ ಜನ ನೋಡ್ತಾ ಇದ್ದಾರೆ. ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಈಗ ಏನು ಮಾಡೋಣ ಗೊತ್ತಾ, ಆ ಮುಖವಾಡ ಫೋಟೋನ ಅಮ್ಮಂಗೆ ಕಳ್ಸೋದು ಬೇಡ. ನಮಗೂ ಅಷ್ಟು, ನನಗೆ ಅಂದರೆ ಐಡಿಯಾ ಗೊತ್ತಾಗಲ್ಲ, ಇವಳು ಗೊತ್ತಾಗೋದು. ಬಟ್ ನಮ್ಮನೆಯವ್ರಿಗೆ ಸುಮ್ಮನೆ ತೊಗೊಂಡೋದ್ರೆ ಆಮೇಲೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಮ್ಮ ಮಕ್ಕನಿಗೆ ಫೋಟೋ ಕಳ್ಸೋಣ. ಆ್ಯಂಡ್ ನಮ್ಮ ಅತ್ತಿಗೆಗೂ ಕೂಡ ಫೋಟೋ ಕಳ್ಸೋಣ. ಆ್ಯಂಡ್ ಶ್ರುತೇಕ, ಅಕ್ಷತ, ಅದಕ್ಕೆ ಎಲ್ರಿಗೂ ಕಳ್ಸೋಣ. ಯಾರ್ಯಾರು ಏನೇನಂತಾರೆ. ಇಫ್ ಎಲ್ರಿಗೂ ಇಷ್ಟ ಆದರೆ ವಿಲ್ ಟೇಕ್ ದಿಸ್. ತೊಗೊಂಡು ನಾಳೆ ಥರ್ಸ್ಡೇ, ನಾಳೆ ಆಗಲ್ಲ, ಫ್ರೈಡೇನೇ ತೊಗೊಂಡೋಗೋಣ ಮನೆಗೆ. ಥರ್ಸ್ಡೇ ನೈಟ್ ಆರ್ ಫ್ರೈಡೇ ಅರ್ಲಿ ಮಾರ್ನಿಂಗ್ ಥರ ಹೋಗ್ತೀನಿ. ಯಾವುದಾಗುತ್ತೆ ಎರಡರಲ್ಲಿ ಯಾವುದೋ ಒಂದು ಡಾರ್ಲಿಂಗ್ಸ್ ಪಕ್ಕ ತೊಗೊಂಡೋದ್ರೆ ರಾಜಿ ಫುಲ್ಲು ಶಾಕು. ಏನ್ಟ್ರಾ ಇದೆ ಅಂತ ರಾಜಿಗೆ ಸರ್ಪ್ರೈಸಾ? ರಾಜಿಗೆ ಸರ್ಪ್ರೈಸೇ. ಆ್ಯಂಡ್ ರಾಜಿನೇ ಕೇಳಿದೆ ಆ್ಯಕ್ಚುಲಿ, ನನಗೆ ನಮ್ಮಮ್ಮನೇ ಕೇಳಿದೆ. ಆ್ಯಂಡ್ ಮುಖವಾಡ ಬೇಕು ಅಂತ ತುಂಬ ಸಲದಿಂದ ಕೇಳ್ತಾ ಇದ್ರು ಅಮ್ಮ. ಲೈಕ್ ಒಂದು 6-7 ಮಂತ್ಸ್ ಅನಿಸುತ್ತೆ ಬರೋದಕ್ಕೆ. ಮುಖವಾಡ ಮೇ ಬಿ ನಮ್ಮ ಅಮ್ಮಂದೇ ಮ್ಯಾನಿಫೆಸ್ಟೇಷನ್ ಇರಬೇಕಿದು. ಮುಖವಾಡ ಬೇಕು ಅಂತ ತುಂಬ ಸಲ ಕೇಳಿದ್ರು. ಕಂಪ್ಲೀಟಾಗಿ ಅನ್ಎಕ್ಸ್ಪೆಕ್ಟೆಡ್ ಡಾರ್ಲಿಂಗ್ಸ್. ಏನೂ ಕೂಡ ಪ್ಲ್ಯಾನೇ ಇರಲಿಲ್ಲ. ಐಪ್ಯಾಡ್ದು ಪ್ಲ್ಯಾನ್ ಇರಲಿಲ್ಲ. ಆ್ಯಂಡ್ ಇವಾಗ ಇಲ್ಲಿ ಬಂದಿರೋದು ಇದು ಕೂಡ ಪ್ಲ್ಯಾನ್ ಇರಲಿಲ್ಲ. ಸಡನ್ನಾಗಿ ಎಲ್ಲ ಅದೇ ಆಗ್ತಾಯಿದೆ. ಏನಂತ್ಯ? ಹೌದು ಹುಲಿಯಾ. ಒಳಗಡೆ ಹೋಗಿರೋರು ಏನಿಡಿ ಅಂಗಡಿನೇ ತಗೋತಾರೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಬೈಯಿಂಗ್ ಅಂಗಡಿ ಅಲ್ಲ ಡಾರ್ಲಿಂಗ್ಸ್. ಇದು ಯಾವ ಥರ ಅಂದರೆ ಮಾಡಕ್ಕೆ ಹಾಕ್ತಾರಲ್ಲ ಆ ಥರ ಅಂಗಡಿ. ನೋಡ್ತೀರಾ, ನೋಡಿ ಇದು ಕಾಣಿಸ್ತಾ ಇದೆಯಾ? ಆ ಶಾಪು ಮಾಡಕ್ಕೆ ಹಾಕೋ ಶಾಪು. ಅಲ್ಲೂ ಅಷ್ಟು ಐಟಮ್ಸ್ ಎಲ್ಲ ನಿಮಗೆ ಇರಲ್ಲ. ಅವರು ಆರ್ಡರ್ಸ್ ತೊಗೊಂಡು ಮಾಡಿ ಕೊಡ್ತಾರೆ. ಅದೇ ತರ ಮಾಡಿ ಕೊಡ್ತಾರೆ ನಾವು ಹೇಳಿದ್ರೆ. ಬಟ್ ನಾನು ನೋಡಿದ್ದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಮುಖವಾಡ. ಆ್ಯಕ್ಚುಲಿ ಇವಳೇ ಹೇಳಿದ್ದು, ಇಲ್ಲೊಂದು ಮುಖವಾಡ ಇದೆ, ನಾನು ನೋಡಿದ್ದೆ, ಅದು ತುಂಬ ಚೆನ್ನಾಗಿದೆ, ಲಕ್ಷಣವಾಗಿದೆ, ಸ್ಮೈಲಿಂಗ್ ಫೇಸು, ಅದು ಇದು ಅಂತೆಲ್ಲ ಹೇಳಿದ್ದು. ಬನ್ನಿ ಹೋಗಿ ನೋಡೋಣ ಹೆಂಗಿದೆ ಅಂತ. ಇಲ್ಲ ಆ್ಯಕ್ಚುಲಿ ಅದು ನಂಗೆ ತುಂಬಾ ಇಷ್ಟ ಆಯಿತು. ನೋಡ್ತಿರಂಗೆ ಇಷ್ಟ ಆಗೋಯ್ತು. ಓಕೆ, ಅದಕ್ಕೆ ನಾನು ನಿನ್ಗೆ ಹೇಳಿದ್ದು, ಸಜೆಸ್ಟ್ ಮಾಡಿದ್ದು. ಒನ್ಸ್ ನೋಡು, ನಿಂಗೂ ಇಷ್ಟ ಆಗುತ್ತೆ. ಹೌದಾ?
ಒಂದು 2-3 ಕೇಳಿ ಆಮೇಲೆ ಬೇಕಾದ್ರೆ ಪ್ರೊಸೀಡ್ ಮಾಡು. ಓಕೆ, ಲೆಟ್ಸ್ ಡೂ ದ್ಯಾಟ್. ಇನ್ನು ಒಂದಿಬ್ರು ಇದಾರೆ, ಆಚೆ ಬರಲಿ, ಸೊ ದಟ್ ನಾವು ಒಳಗೆ ಹೋಗೋಣ. ಅವ್ರು ಆಚೆ ಬರೋ ತನಕ ನಾವು ಒಳಗಡೆ ಹೋಗೋದು ಬೇಡ. ಯಾಕೆ ಆ ಥರ? ಹೋಗೋಣ, ಬಟ್ ಅಲ್ಲಿ ಅಷ್ಟು ಸ್ಪೇಸ್ ಇಲ್ಲ, ಮಾತಾಡೋಕ್ಕಾಗಲ್ಲ ಅದಕ್ಕೆ. ನಂಗೆ ಶೀತ ಆಗ್ಬಿಟ್ಟಿದೆ ಡಾರ್ಲಿಂಗ್ಸ್, ಆಗ್ತಾ ಇಲ್ಲ. ಓಕೆ ಡಾರ್ಲಿಂಗ್ಸ್, ಇವಾಗ ಬಂದಿದ್ದೀವಿ. ಮುಖವಾಡ ಇದೆ, ನೋಡ್ತೀರಾ ಹೆಂಗಿದೆ ಅಂತ. ನಿಮಿಷ, ಆ್ಯಕ್ಚುಲಿ ಇದು ಎಷ್ಟು 6 ಇಂಚ್ ಬರುತ್ತೆ ಇದು? ಓಕೆ, 6 ಇಂಚಸ್ ಬರುತ್ತೆ ಅನಿಸುತ್ತೆ. ಇದು ರಿಯಲಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಹೆಂಗೆ ಕಾಣಿಸ್ತದೆ ಗೊತ್ತಿಲ್ಲ, ನೋಡಿ. ಆ್ಯಕ್ಚುಲಿ ಅದು ಶೈನಿಂಗ್ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಅನಿಸುತ್ತೆ. ಅದು ಇಲ್ಲಿ ಬೇರೆ 2 ಟ್ಯೂಬ್ಲೈಟ್ ಇದೆ ನನ್ನ ಫೋನಲ್ಲಿ, ಅದ್ರದ್ದು ರಿಫ್ಲೆಕ್ಟ್ ಆಗ್ತಾಯಿದೆ. ನಿಮ್ಗಷ್ಟು ಇದು ಗೊತ್ತಾಗ್ತಾ ಇಲ್ವಾ ಏನು ಅಂತ. ಬಟ್ ಮುಖ ಲಕ್ಷಣ ಸಕ್ಕತ್ತಾಗಿ ಬಂದಿದೆ. ಸಿಯರ್ ನಂಗೆ ತುಂಬ ಇಷ್ಟ ಆಯಿತು ಡಾರ್ಲಿಂಗ್ಸ್, ಬಿಕಾಸ್ ಆ ಸ್ಮೈಲಿಂಗ್ ಫೇಸ್ ನೋಡಿ. ಆ್ಯಂಡ್ ಇಲ್ಲಿ ನೋಡಿ, ಈ ಥರ ಹುಕ್ಕಿದೆ ಹಿಂದೆ ದಾರ ಕಟ್ಟೋದಕ್ಕೆ. ಆ್ಯಂಡ್ ಇಲ್ಲಿ ನೋಡಿ, ಈ ಥರ ಹುಕ್ಕಿದೆ ಹಿಂದೆ ದಾರ ಕಟ್ಟೋದಕ್ಕೆ. ವೆರಿ ಗುಡ್, ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಇದು ಎಷ್ಟು ಬರುತ್ತೆ ಅಂದರೆ, ನಮ್ಮಮ್ಮ ಕಾಯಿ ಇಡೋ ಥರ ಅಂತ ಹೇಳಿದ್ದು. ನಿಮ್ಮ ಕೈ ಮುಚ್ಕೊಳ್ಳುತ್ತೆ, ಕಾಯಿ ಇಡೋ ಥರ ಆಗುತ್ತೆ ಅಲ್ವಾ? ಅದೇ ಸೈಜ್ ಬೇಕಾಯ್ತು. ಇದೇ ಸೈಜಿಗೆ ಕಾಯಿ ತಗೋಬೇಕಾ? ಅದಕ್ಕೆ ಇನ್ನು ಕಾಯಿನ ಮ್ಯಾಚ್ ಮಾಡಬೇಕು. ಕಾಯಿಗೆ ಇದನ್ನು ಮ್ಯಾಚ್ ಮಾಡೋಕ್ಕಾಗಲ್ಲ. ಹೌದು ಹೌದು, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತದೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ ಪೂಜೆಯ ಸ್ವೀಕರಿಸ ದಯ ಮಾಡಿ. ಓಕೆ ಡಾರ್ಲಿಂಗ್ಸ್, ಮನೆಯವರೆಲ್ಲ ಓಕೆ ಮಾಡಿದ್ದಾರೆ. ನಮ್ಮ ಅಕ್ಕ ಒಬ್ಳು ಓಕೆ ಮಾಡಿದ್ರೆ, ಆಲ್ಮೋಸ್ಟ್ ಎಲ್ಲರೂ ಓಕೆ ಮಾಡ್ದಂಗೆ. ಶ್ರುತಿಕಾ ಓಕೆ ಅಂದ್ಲು. ಸೊ ವಿ ಆರ್ ಟೇಕಿಂಗ್ ದಿಸ್ ಒನ್ ಓನ್ಲಿ. ಇವಾಗ ಅಮ್ಮನವ್ರಿಗೆ ಮೂಗ್ಬಟ್ಟು ಚುಚ್ಚಿಸ್ಬೇಕಂತೆ. ಅದು ನನಗೆ ಗೊತ್ತಿರಲಿಲ್ಲ, ಇವಳು ಹೇಳಿದ್ದು ಮೂಗ್ಬಟ್ಟು ಚುಚ್ಚೋಣ, ಚೆನ್ನಾಗಿ ಕಾಣಿಸುತ್ತೆ ರೆಡ್ ಕಲರ್ದಂತ. ನೋಡ್ತಾ ಇದ್ದಾಳೆ. ಆಗಲ್ಲ ಅಂತೀರಾ? ಇದು ದೊಡ್ಡದಾಗಲ್ಲ ಅಂತೀರಾ? ಚುಚ್ತಾ ಇದ್ರೆ ಒಂಥರ ಅನ್ನಿಸ್ತಾ ಇದೆ, ಡಗ್ 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 ಅಂತ. ಏನಾಗಲ್ಲ ಚುಚ್ಕೊಳ್ಳಿ. ಅದೇನು ಬೆಂಡಾಗಲ್ವಾ ಅಂಕಲ್ ಹಂಗೆ ಚುಚ್ಚಿದ್ರೆ? ಆ ಕಡೆ ಈ ಕಡೆ ಏನಾದರೂ ಆದರೆ ನಿಮಗಿದೆ ಸಂಜು, ಹಿಂದೆ ಐಡಿಯಾ ಇದು. ಡಾರ್ಲಿಂಗ್ಸ್ ನೋಡಿ, ಇವಾಗ ಮೂಗ್ಬಟ್ಟು ಚುಚ್ತಾ ಇದ್ದಾರೆ. ಮನುಷ್ಯರಿಗೆ ಚುಚ್ತಾರಲ್ಲ ಮೂಗ್ಬಟ್ಟು, ಅದೇ ಥರ ಅಮ್ಮನವ್ರಿಗೂ ಮೂಗ್ಬಟ್ಟನ್ನ ಚುಚ್ತಾರೆ. ನೀನು ಚುಚ್ಚಿಸ್ಕೊಂಡಿದ್ದೇನೆ ಮೂಗು? ಇಲ್ಲ, ತೋರಿಸು. ಮೂಗೇ ಇಲ್ವಲ್ಲೇ ನಿಮ್ಮ ಮುಖದಲ್ಲಿ. ತಿರುಗಿ ಈ ಕಡೆ ಒಂದ್ಸಲ ಆಯ್ತಾ ನೋಡ್ತೀನಿ, ತಿರುಗಿಸ ಹೋಗ್ಲಿ. ಓ ಇದೆ, ಬಟ್ ಮೂಗ್ಬಟ್ಟಿಲ್ಲ. ಅಂದರೆ ಪ್ರಾಣಿಗಳಿಗೆಲ್ಲ ಚುಚ್ಚಲ್ಲ ಮೇಡಮ್. ನೋಡಲ್ಲ, ಅಮ್ಮನವ್ರಿಗೆ ಚುಚ್ತಾ ಇದ್ದಾರೆ. ಓಕೆ ನೋಡಿ ಡಾರ್ಲಿಂಗ್ಸ್, ಎಷ್ಟು ನೀಟಾಗಿ ಚುಚ್ತಾ ಇದ್ದಾರೆ ಅಂಕಲ್. ಅಯ್ಯೋ, ಇದರ ಕಾಣಿಸ್ತಾನೆ ಇಲ್ಲ. ದೊಡ್ಡದಾಯ್ತಾ? ಮೂಗೇನಾದರೂ ಬೆಂಡಾಗೋಯ್ತಾ ಅಂಕಲ್? ನಿಲ್ಲದ್ದು ಹೋಲ್ ದೊಡ್ಡದಾಯ್ತಾ ಅಂತ. ಚೂರು ದೊಡ್ಡದು ಬೇಕು ಅಂತ. ಇದು ಎರಡು ಮಧ್ಯೆ ಇರುತ್ತಲ್ಲ, ತುಂಬ ಸಣ್ಣ ಆಯಿತು. ಅಲ್ಲ, ನಂಗೆ ಯಾಕೆ ಹೋಲೇ ದೊಡ್ಡದಾಯ್ತು ಅನಿಸ್ತದೆ. ಪೈಪ್ ಹೋಗ್ಬೇಕಲ್ಲ, ಅದು ಮೇಲ್ಗಡೆಯಿಂದ ಹಾಕಿದ್ದೀವಿ. ಅಲ್ಲ, ಅಂದು ಮೂಗ್ಬಟ್ಟಿಗೆ ಇನ್ನು ಚಿಕ್ಕದಾಗಿ ಚುಚ್ಚಬೇಕಿತ್ತ ಅಂತ. ಆ ಚಿಕ್ಕದೇ ಚೆನ್ನಾಗಿತ್ತು, ಬಟ್ ಅದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅನಿಸುತ್ತೆ. ಇದು ಓಕೆ. ಇದು ಓಕೆ, ಇದು ಸಕ್ಕತ್ತಾಗಿ ಕಾಣಿಸ್ತದೆ. ಹೊಡಿಲೆ ಹುಷಾರು, ಅದು ತುಪ್ಪ ಹಾಕಿಲ್ಲ ಕೆಳಗಿಂದ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲ? ವಾವ್, ಖುಷಿ ಆಗ್ತದೆ ನೋಡೋಕ್ಕೆ. ಸಕ್ಕತ್ತಾಗಿ ಕಾಣಿಸ್ತದೆ ಮೂಗ್ಬಟ್ಟು. ಪರವಾಗಿಲ್ಲ ಕಣೆ, ಅವಾಗ ನಿನ್ನ ಮಾತು ಕೇಳ್ಬೋದು. ಕಿವಿಗೂ ಸಣ್ಣ ಮಾಡಿ. ಕಿವಿಗೂ ಒಲೆ ಹಾಕ್ತೀರಾ? ಮನೇಲಿರೋದು. ಮತ್ತೆ ಇಲ್ಲಿರೋದೇನು? ಅದು ಸುಮ್ಮನೆ ಅಷ್ಟೇ.
ಓ ಹೌದಾ, ಗೋಲ್ಡ್ ಹಾಕ್ತಾರೆ. ನಿಂದಿದ್ರೆ ಕೊಡು. ನಿಂದಿದ್ರೆ ಕೊಟ್ಟಿರೋ. ಇದ್ರೆ ಕೊಟ್ಟಿರೆ ಒಂದೆರಡು ಜೊತೆ ಕೊಟ್ಟಿರೋ, ಯಾವ ಚೆನ್ನಾಗಾಗುತ್ತೆ ಅದು ಹಾಕ್ಬಿಟ್ಟು ಆಮೇಲೆ ತಂದ್ಕೊಡ್ತೀವಿ. ನಿಜ. ಮೀನ್ಸ್ ಅಮ್ಮನಿಗೆ ಕಿವಿನೂ ಚುಚ್ಚಿಸಿದ್ದೀವಿ, ಮೂಗ್ಬಟ್ಟು ಚುಚ್ಚಿದ್ದೀವಿ, ಎಲ್ಲ ನೋಡಿ ಕಿವಿಗೆ ಓಲೆಗೆ ಚುಚ್ಚಿಸಿದ್ದೀವಿ. ಅಮ್ಮ ಬರ್ತಾ ಇದ್ದಾರೆ ಮನೆಗೆ. ಹುಷಾರಾಗಿ ತಗೊಂಡೋಗು. ಕ್ಲೀನಾಗಿ ನೋಡ್ಕೊ ಆಯ್ತಾ ಅಮ್ಮನ್ನ. ಅಲಂಕಾರ ಮಾಡ್ಬೇಕಾದ್ರೂ ಅಷ್ಟೇ ಸಿಂಪಲ್ ಆಗಿ ಮಾಡು. ಎಷ್ಟು ಕ್ಯೂಟ್ ಆಗಿದೆ. ನಾನು ಮಾಡಲ್ಲ, ಅಮ್ಮ ಮಾಡುತ್ತೆ. ಐಬ್ರೋ ಇಲ್ಲಿ ಮೂಗ್ಬಟ್ ಹಾಕ್ತಿವಿ, ಇಲ್ಲಿ ಜುಮ್ಕಿ ಹಾಕ್ತೀರಾ ಅಷ್ಟೇ ಸಾಕು, ಏನು ಬೇಡ. ಸೂಟ್ ಆಗೋದು ಎದ್ದು ಕಾಣೋದು ರೆಡ್ ಇಲ್ಲ ಡಾರ್ಕ್ ಪಿಂಕ್. ಬಟ್ ಇದು ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತದೆ. ನಾನು ಕೂಡ ರೆಡ್ ಅಂದ್ಕೊಂಡಿದ್ದೆ, ಬಟ್ ಪಿಂಕೆ ಚೆನ್ನಾಗಿ ಕಾಣಿಸ್ತದೆ. ನೋಡು, ಅದು ತುಂಬ ಸಣ್ಣ ಮಾಡಿದ್ರೆ ಇಲ್ಲಿ ತಿರ್ಪ ಹಾಕ್ಬೇಕಾದ್ರೆ ತೂರಲ್ಲ, ಜಾರುತ್ತೆ. ಇಲ್ಲ ಒಂದು ಕೆಲಸ ಮಾಡಬೇಕು, ಒಂದೇ ಕಡೆ ಕೂತ್ಕೊಳ್ಬೇಕು, ಹಿಂದ್ಗಡೆಯಿಂದ ಮೈದಾ ಹಿಟ್ಟಿದ್ದು ಇದು ಬರುತ್ತಲ್ಲ. ಓ ಇದು ಕೂರ್ತಲ್ವಾ ಇವಾಗ? ಇದು ಲೂಸ್ ಇರುತ್ತೆ, ಹಿಂದ್ಗಡೆ ಏನೂ ಇರಲ್ಲ. ಹಾಂ ಹಾಂ ಕರೆಕ್ಟ್ ಸೈಜ್ ಇದೆ, ಕರೆಕ್ಟಾಗಿ ಕಾಣಿಸ್ತದೆ ಚಂದಕ್ಕೆ. ಬಟ್ ಅದು ಮುಂದೆ ಬರುತ್ತೆ ಅಂತ ಇದ್ರಲ್ವಾ? ಅಂದರೆ ಇದು ಲೂಸ್ ಇರುತ್ತೆ. ಇವಾಗ ಹಿಂಗೆ ಕೂತ್ಕೊಂಡಿದೆ, ಅದು ಪಿಕ್ಸ್ ಒಂಥರ ಇಲ್ಲ, ಕೂರಿಸ್ಬೇಕಾದ್ರೆ ಏನೋ ಅದು ಅಲ್ಲಾಡಲ್ಲ ಬಿಡಿ ಅಂಕಲ್. ನಾನು ಇವಾಗ ಅಲ್ಲಿ ಹಿಂದ್ಗಡೆ ಒಂಚೂರು ಇದು ಪ್ರೆಸ್ ಮಾಡಿದ್ದೀನಿ, ಹಂಗೆ ಕೂತ್ಕೊಂಡಿದೆ, ಅಲ್ಲಾಡಲ್ಲ. ಒಂದೊಂದ್ಸಾರಿ ತುಂಬ ಅಲ್ಲಾಡಿದ್ರೆ ಅಲ್ಲೇ ಬಿಲ್ಲಿಂಗ್ ಸೆಲೆಕ್ಟ್ ಆಯಿತು, ತೊಗೊಂಡಿದ್ದಾಯಿತು. ಇವಾಗ ಮೇನ್ ಪ್ರೊಸೆಸ್ ಬಿಲ್ಲಿಂಗ್ ಮಾಡಿಸೋಣ ಬನ್ನಿ. ಎಷ್ಟಾಗುತ್ತೆ ನೋಡೋಣ, ಎಷ್ಟು ಗ್ರಾಮ್ ಇದೆ, ಎಷ್ಟಾಗುತ್ತೆ. ಆ್ಯಂಡ್ ಮೂಗ್ಬಟ್ಟು ಬೇರೆ ಅಮ್ಮನಿಗೆ ಸೂಪರಾಗಿ ಕಾಣಿಸ್ತಾಯಿತ್ತು, ಅದನ್ನು ಎಲ್ಲ ಸೇರಿಸಿ ಎಷ್ಟಾಗುತ್ತೆ ಟೋಟಲಾಗಿ ಅಂತ ನೋಡೋಣ. ಲೆಕ್ಕ ಆಗ್ತಾಯಿದ್ದಾರೆ, ಲೆಕ್ಕ ಮಾಡ್ತಾಯಿದ್ದಾರೆ. ಸೊ ಡಾರ್ಲಿಂಗ್ಸ್ ನೋಡಿ ಬಂದರು, ಇಲ್ಲೇ ಇದ್ದಾರೆ ಅಮ್ಮವರು. ಬಿಲ್ಲೆಲ್ಲ ಹೇಳೋದು ಬೇಡ, ಇವಾಗ ತೊಗೊಂಡು ಹೋಗೋಣ. ಲೇಟ್ ಆಗಿಬಿಟ್ಟಿದೆ. ಟೈಮ್ ಎಷ್ಟು? 10:30. ಬೇಗ ಬಾ. ಓ ಮೈ ಗಾಡ್, 10:30 ಆಗಿಬಿಟ್ಟಿದೆ. ಒಳಗಡೆ ಕೂತ್ಕೊಂಡು ಮಾತಾಡಿ, ಕಿವಿ ಚುಚ್ಚಿಸಿ, ಮೂಗು ಚುಚ್ಚಿಸಿ, ಮೂಗ್ಬಟ್ಟು ಹಾಕಿ, ಮೂಗ್ಬಟ್ಟು ಸೆಲೆಕ್ಟ್ ಮಾಡಿ, ಕಲರ್ ಸೆಲೆಕ್ಟ್ ಮಾಡಿ ಎಲ್ಲ ಆಗಿ, ಫೋಟೋಸ್ ಕಳಿಸಿ, ಫೋಟೋಸ್ ಅಪ್ರೂವಲ್ ತೊಗೊಂಡು. ಓ ಮೈ ಗಾಡ್, ಟೈಮ್ ಆಯಿತು. ಓಕೆ ಟೈಮ್ ಆಗಿದೆ. ಕಮ್ ಡಾರ್ಲಿಂಗ್ಸ್, ಲೆಟ್ಸ್ ಗೋ. ಓಕೆ ಡಾರ್ಲಿಂಗ್ಸ್, ಅಮ್ಮನವರು ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ, ಅಂದರೆ ಸಂಜನಾ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ನಮ್ಮದು ಬ್ಯಾಚುಲರ್ಸ್ ರೂಮು, ನಮ್ಮ ರೂಮ್ಗಳೆಲ್ಲ ಹೆಂಗೆ ಇಟ್ಕೊಂಡಿರ್ತೀವಿ. ಬ್ಯಾಚುಲರ್ಸ್ ಅಂದರೆ ಮೈಂಡಲ್ಲಿ ನಿಮ್ಗೊಂದು ಥಾಟ್ ಬಂದ್ಬಿಡುತ್ತಲ್ವ, ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ ನಾವು ಅಂತ. ಅಲ್ಲೆಲ್ಲ ಬರೋದು ಬೇಡ, ಫಸ್ಟ್ ಟೈಮ್ ಮನೆಗೆ ಬರ್ತಾಯಿದ್ದಾರೆ. ನೀಟಾಗಿ ಮನೆಗೆ ಹೋಗಿ ದೇವ್ರ ಮನೇಲಿ ಇರಲಿ ಅಂತ. ಆ್ಯಂಡ್ ಹೋಗ್ಬೇಕಾದ್ರೆ ನಾಳೆ ಸಂಜೆ ನಾನು ಇಸ್ಕೊಂಡು ಹೋಗ್ತೀನಿ. ಓಕೆ, ಅಂತೂ ಇಂತೂ ಫೈನಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಿನ್ನೆ ಈವ್ನಿಂಗ್ ಆ ಅಂಗಡಿ ಒಳಗಡೆ ಹೋಗೋ ತನಕ ನಂಗೆ ಥಾಟಲ್ಲೇ ಇರಲಿಲ್ಲ ಈ ಥರ ಮುಕ್ಕೋಡ ತೊಗೊತೀವಿ ಆ್ಯಂಡ್ ಮನೆಗೆ ಹೋಗ್ತೀನಿ ತೊಗೊಂಡು ಅಂತೆಲ್ಲ. ಸೊ ಅಲ್ಲಿ ಹೋದ್ಮೇಲೆ ಆಗಿದ್ದು ಅದು ಹೇಗೆ ಇತ್ತ ಇಲ್ಲ ಕೋಇನ್ಸಿಡೆನ್ಸ್ ಎಲ್ಲ ಡಾಟ್ಗಳಷ್ಟೇ. ಓಕೆ, ಅಂತೂ ಇಂತೂ ಖುಷಿನೇ ನನಗೂ ಅಮ್ಮನವ್ರು ಬರ್ತಾಯಿದ್ದಾರೆ ಅಂತ. ನಾಳೆ ಈವ್ನಿಂಗ್ ಹೋಗಿ ನಮ್ಮ ಅಮ್ಮನಿಗೆ ಶಾಕ್ ಕೊಡೋಣ. ಅಮ್ಮನವ್ರನ್ನ ಕರ್ಕೊಂಡೋಗಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು. ಬಿಕಾಸ್ ನಮ್ಮಮ್ಮ ಅವಾಗಿಂದ ಕೇಳ್ತಾಯಿದ್ರು ಮುಕ್ಕೊಡಬೇಕು ಅಂತ. ನೋಡೋಣ ನಮ್ಮ ಅಮ್ಮನ ರಿಯಾಕ್ಷನ್ ಡಾರ್ಲಿಂಗ್ಸ್ ಹೆಂಗಿರುತ್ತೆ ಅಂತ. ಅಲ್ಲಿ ತನಕ ಟಾಟಾ ಬಾಯ್, ಸಿ ಯು, ಲವ್ ಯು ಡಾರ್ಲಿಂಗ್ಸ್.